ಏನೇ ನಿವೇದಿತ ಗೌಡಗೆ ನಿಜ ಆಗಿರೋದು ಏನೋ ಹಾಗಾದ್ರೆ ನಿವೇದಿತ ಗೌಡಗೆ ನಿಧನರಾಗಿದ್ದಾಳ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚೆಗೆ ತಾನೇ ಕನ್ನಡ ಚಿತ್ರರಂಗದಲ್ಲಿ ಗಿರಿ ದಿನೇಶ್ ಅವರು ಕೂಡ ಸಾವನ್ನಪ್ಪಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಈಗ ಮತ್ತಷ್ಟು ಖ್ಯಾತಿ ಪಡೆದಂಥ ನಿವೇದಿತ ಗೌಡ ಬಿಗ್ ಬಾಸ್ ಇಂದ ಬಂದು ಚಂದನ್ ಶೆಟ್ಟಿನ ಮದುವೆಯಾಗಿ ಚಂದನ್ ಶೆಟ್ಟಿ ಡೈವರ್ಸ್ ಕೊಟ್ಟ ನಂತರ ಸಾಕಷ್ಟು ಸುದ್ದಿಯಲ್ಲಿ ಕೂಡ ಇದ್ದಳು. ಹೌದು, ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಮಾಡ್ತಿದ್ದಂಥ ಅಸಭ್ಯ ರೀಲ್ಗಳು ಸಿಕ್ಕಾಪಟ್ಟೆ ಟ್ರೆಂಡ್ ಕೂಡ ಆಯಿತು. ಇನ್ನು ಅದರಷ್ಟೇ ಕಮೆಂಟ್ ಬಾಕ್ಸ್ಗಳಲ್ಲಂತೂ ಎಲ್ಲರೂ ಕೂಡ ಕ್ಯಾಕರ್ಸ್ ಉಗಿದಿದ್ದು ಬಂತು. ಇನ್ನು ಇದೇ ಸಂದರ್ಭದಲ್ಲಿ ರಿಯಾಲಿಟಿ ಶೋಗಳಲ್ಲಿ ತುಂಬಾ ಹತ್ತಿರವಾಗಿ ಕಾಣಿಸ್ಕೊಳ್ತಿದ್ದಂಥ ಈಕೆ ನಟನೆ ಬರಲಿಲ್ಲ ಅಂದರೂ ಡ್ಯಾನ್ಸ್ ಬರಲಿಲ್ಲ ಅಂದರೂ ಕೂಡ ರಿಯಾಲಿಟಿ ಶೋಗಳಲ್ಲಿ ಇದ್ದಿದ್ದನ್ನು ಕಂಡು ಇತ್ತೀಚೆಗೆ ಸೃಜನ್ ಲೋಕೇಶ್ ಅವರ ಜೊತೆ ಕೂಡ ಇವರ ಹೆಸರು ತಳಕಾಕಿಕೊಂಡಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ನಿವೇದಿತ ಗೌಡನ ಇನ್ನಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ರಿಯಾಲಿಟಿ ಶೋಗಳಿಂದ ಕೂಡ ಈಗಾಗಲೇ ಸೃಜನ್ ಲೋಕೇಶ್ ಅವರು ಕೂಡ ದೂರ ಇಟ್ಟರು. ಏನು ಕಲರ್ಸ್ ಕನ್ನಡದಲ್ಲಿ ಅವರೊಬ್ಬರೇ ಅವಕಾಶ ಕೊಡ್ತಿದ್ದು ಅಂತ ಕೂಡ ಹೇಳ್ಬೋದು. ಏನೋ ಈಕೆ ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಯಾವುದೂ ಕೂಡ ಹಿಂದಿಗೂ ಸಹ ಅವಕಾಶ ಕೂಡ ಸಿಕ್ಕಿಲ್ಲ. ಏನೋ ಇತ್ತೀಚೆಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಒಂದು ವಿಡಿಯೋ ಕೂಡ ರಿಲೀಸ್ ಆಗಿತ್ತು. ಇವರಿಬ್ಬರು ಒಂದಾಗ್ತಾರೆ ಅಂತ ಸುದ್ದಿಗಳು ಹರಿದಾಡಿದ ಮೇಲೆ ಅದೊಂದು ಈ ಹಿಂದೆ ವಹಿಸಿಕೊಂಡಿದ್ದಂಥ ಒಂದು ಫೋಟೋಶೂಟ್ ಕಾರ್ಯಕ್ರಮ ಅಥವಾ ಒಂದು ರಿಯಾಲಿಟಿ ಶೋ ಕಾರ್ಯಕ್ರಮದ್ದು ಒಂದು ಫುಟೇಜ್ ಆಗಿತ್ತು. ಆ ಕಾರಣಕ್ಕೆ ಅದು ಮುಗಿಸ್ಕೊಡ್ಬೇಕಾಗಿತ್ತು, ಮುಗಿಸ್ಕೊಟ್ಟಿದ್ದೀವಿ ಅಷ್ಟೇ. ಆದರೆ ನಾವಿಬ್ಬರು ಒಂದಾಗುವಂಥ ಪ್ರಶ್ನೆ ಯಾವತ್ತೂ ಇಲ್ಲ. ಆಕೆ ಅಂತ ನನ್ನ ಜೀವನದಲ್ಲಿ ಎಂದಿಗೂ ಬರಲು ಸಾಧ್ಯವೂ ಇಲ್ಲ ಅಂತೇಳಿ ಚಂದನ್ ಶೆಟ್ಟಿ ಮುಖಕ್ಕೆ ಹೊಡೆದಂಗೆ ಹೇಳಿದ್ದಾರೆ. ಈ ಮೂಲಕ ಏನಿಲ್ಲ ಅಂತ